ಎಲ್ಲರಿಗೂ ನಮಸ್ಕಾರ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ನರೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗೆಟ್ ರೆಡಿ ವಿತ್ ಮೀ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ವಿಡಿಯೋ ಒಳಗೆ ಹೋಗೋಣ. ಸೊ ಫಸ್ಟು ಇಲ್ಲಿ ನಾನು ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ, ನ್ಯೂಟ್ರಿಜನ ಅವ್ರದ್ದು. ಸೊ ತುಂಬ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡು ಅಪ್ಲೈ ಮಾಡ್ಕೊಳ್ತೀನಿ. ಬಿಕಾಸ್ ಈ ನಡುವೆ ಸ್ವಲ್ಪ ಚಳಿ ಇರೋದ್ರಿಂದ ತುಂಬ ಅಂದರೆ ತುಂಬ ಸ್ಕಿನ್ ಡ್ರೈ ಆಗ್ತಾಯಿದೆ. ಸೊ ಹೇಗಂದರೆ ಮಾಯ್ಶ್ಚರೈಸರಲ್ಲೇ ಮುಖನ ತೊಳ್ಕೊಂಡಿರೋ ಥರ, ವಾಶ್ ಮಾಡಿರೋ ಥರ ಫೀಲ್ ಆಗ್ತಾಯಿತ್ತು. ಸೊ ಅಷ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಆ್ಯಕ್ನೀಸ್ ಆಗಿದೆ, ಬಿಕಾಸ್ ಆಫೀಸಿಗೆ ಹೋಗೋದ್ರಿಂದ ಡಸ್ಟು, ಹಾಗೆ ಎ ಸಿದಲ್ಲಿ ಕೂತ್ಕೊಂಡ್ರೆ ಪಿಂಪಲ್ಸ್ ಎಲ್ಲ ಆಗುತ್ತೆ ಅಂತ ಕೇಳ್ಪಟ್ಟೆ. ಹೌದಾ ಏನೋ ಗೊತ್ತಿಲ್ಲ, ಬಟ್ ಸ್ಟಿಲ್ ತುಂಬ ಪಿಂಪಲ್ಸ್ ಆಗ್ತಾಯಿದೆ. ಹಾಗೆ ಈ ವಿಡಿಯೋ ಬಂದುಬಿಟ್ಟು ಇವಾಗ ಶೂಟ್ ಮಾಡಿರೋದಲ್ಲ, ಆಲ್ಮೋಸ್ಟ್ ಮಂತ್ ಆಗೋಯ್ತು ಅನಿಸುತ್ತೆ. ಬಟ್ ಶೂಟ್ ಮಾಡಿ ಇಟ್ಟಿರ್ತೀನಿ, ಎಡಿಟ್ ಮಾಡಿಲ್ದಿರ ಹಾಗೆ ಬಿಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಎಡಿಟ್ ಮಾಡಿಬಿಟ್ಟು ಇವಾಗ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಇಲ್ಲಿ ನಾನು ಜುಡಿಯೋಯಿಂದ ಒಂದು ಲಿಪ್ ಗ್ಲಾಸ್ನ ತೊಗೊಂಡು ಲಿಪ್ ಮಾಯ್ಶ್ಚರೈಸರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ವಿಡಿಯೋ ಸ್ವಲ್ಪ ಲೆಂತಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ, ಬಿಕಾಸ್ ನಾನು ತುಂಬ ಏನೂ ಕಟ್ ಮಾಡಿಲ್ಲ. ಹಾಗೆ ಹೇಗಿರುತ್ತೆ ಹಾಗೇ ವಿಡಿಯೋನ ಇದು ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು ಕಾಜಲ್ನ ತೊಗೊಂಡು ನಾರ್ಮಲ್ ಯಾವಾಗೂ ಐಬ್ರೋ ಫಿಲ್ ಮಾಡ್ಕೊಳ್ಳೋ ಥರ ಒಂದು ಬ್ರಷಿಂದ ಐಬ್ರೋ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಗೊತ್ತಿರುತ್ತಲ್ವ, ಐಬ್ರೋ ಫಿಲ್ಲಿಂಗ್ ಇಲ್ದಿರ ಒಂದು ಯಾವ ಲುಕ್ಕು ಕೂಡ ಕಂಪ್ಲೀಟ್ ಆಗಲ್ಲ. ಸೊ ನಾನು ಔಟ್ಫಿಟ್ನ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇಲ್ಲಿ ಡಿಫ್ರೆನ್ಸ್ ನೋಡ್ಬೋದು, ಐಬ್ರೋ ಒಂದು ಕಡೆ ಫಿಲ್ ಆದಮೇಲೆ ಹೇಗಿರುತ್ತೆ ಅಂತ. ಸೊ ಯಾರೆಲ್ಲ ಇನ್ನು ಐಬ್ರೋ ಫಿಲ್ಲಿಂಗ್ ಸ್ಟಾರ್ಟ್ ಮಾಡಿಲ್ಲ, ಎಲ್ಲ ಐಬ್ರೋ ಫಿಲ್ಲಿಂಗ್ ಸ್ಟಾರ್ಟ್ ಮಾಡಿ, ಬಿಕಾಸ್ ಅದು ಒಂದು ಲುಕ್ನ ಕಂಪ್ಲೀಟ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ ನಾನು ಇಲ್ಲಿ ಐಬ್ರೋ ಫಿಲ್ ಮಾಡ್ಕೊಂಡಾದಮೇಲೆ ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ಮ್ಯಾಕ್ ಅವ್ರದ್ದು ಲಿಪ್ಸ್ಟಿಕ್ಕು. ಸೊ ಲಿಪ್ಸ್ಟಿಕ್ನ ನಾನು ಬ್ಲಷ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್ಕು. ಬಟ್ ಸ್ಟಿಲ್ ನನಗೇನೋ ಗೊತ್ತಿಲ್ಲ, ಲಿಪ್ಸ್ಟಿಕ್ನೇ ಬ್ಲಷ್ ಆಗಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಚೀಕ್ ಟಿಂಟ್ ಕೂಡ ಇದೆ, ಬಟ್ ಸ್ಟಿಲ್ ಯಾಕೋ ಗೊತ್ತಿಲ್ಲ, ಈ ಲಿಪ್ಸ್ಟಿಕ್ ಒಂದು ಸ್ವಲ್ಪ ಬ್ಲಷ್ಗೆ ನನಗೆ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಕೈಯಲ್ಲೇ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವುದು ಬ್ಯೂಟಿ ಸ್ಪಾಂಜು ಇಲ್ಲಾಂದರೆ ಬ್ರಷ್ ಏನು ಯೂಸ್ ಮಾಡ್ತಾಯಿಲ್ಲ. ಸೊ ನಾನು ಅದನ್ನು ಫುಲ್ಲು ಚೀಕ್ ಅಪ್ವರ್ಡ್ಸಲ್ಲಿ ನಾನು ಇದು ಮಾಡ್ತಾಯಿದ್ದೀನಿ. ಹಾಗೆ ಅದನ್ನು ಮಿಕ್ಕಿರೋದನ್ನೆಲ್ಲ ಸ್ವಲ್ಪ ಮೂಗು, ಚಿನ್ನು, ಆಮೇಲೆ ಹಣೆ ಮೇಲೆ ಎಲ್ಲನೂ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಸ್ವಲ್ಪ ನೋಡ್ಕೊಂಡು ನೀಟಾಗಿ, ಈಗ ಯಾರಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಬ್ಲಷ್ ಅಪ್ಲೈ ಮಾಡೋದಕ್ಕೆ ಅಂತ ಇದ್ದರೆ, ಸೊ ನೀಟಾಗಿ ಬ್ಲೆಂಡ್ ಮಾಡೋದನ್ನ ಕಲ್ತ್ಕೊಳ್ಳಿ. ಹಾಗೆ ಇಲ್ಲಿ ಸ್ವಲ್ಪ ನಂದು ಓವರ್ ಆ್ಯಕ್ಟಿಂಗ್ಗಳೆಲ್ಲ ಇರುತ್ತೆ, ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಇಲ್ಲಿ ಐಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಐಲೈನರ್ನ ಒಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಹೇಗೆ ಐಲೈನರ್ ಹಾಕೋದು ಅಂತ ವಿಡಿಯೋ ಮಾಡ್ತೀನಿ ಅಂತ. ಬಟ್ ಇವಾಗೂ ಕೂಡ ಗೊತ್ತಿಲ್ಲ ನನಗೆ ಹೇಗೆ ಶೂಟ್ ಮಾಡಬೇಕು ಅಂತ. ಸೊ ಯಾರಾದರೂ ಮೇ ಬಿ ಶೂಟ್ ಮಾಡೋರಿದ್ದರೆ ನನ್ನ ಹಸ್ಬೆಂಡ್ ಹೆಲ್ಪ್ ತೊಗೊಂಡು ಯಾವಾಗಾದರೂ ಐಲೈನರ್ನ ಹೇಗೆ ಹಾಕ್ಕೊಳ್ಳೋದು ಅಂತ ನಾನು ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇಲ್ಲಿ ನನಗೆ ಕಾಲ್ ಬಂದಿತ್ತು, ಸೊ ಹಾಗೆ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಐಲೈನರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಕಾಜಲ್ನ ಯೂಸ್ ಮಾಡ್ತಾಯಿಲ್ಲ, ಐಲೈನರ್ನೇ ನಾನು ಕಾಜಲಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಇಲ್ಲಿ ನಾನು ಫೇವ್ರೆಟ್ ಪಾರ್ಟ್ ಮೆಬಿಲಿನ್ ಅವ್ರದ್ದು ಮಸ್ಕರನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮಸ್ಕರಾಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಆದರೆ ಇನ್ನೊಂದು ಇದ್ರ ಡ್ರಾಬ್ಯಾಕ್ ಏನಂತ ಅಂದರೆ, ಮೆಬಿಲಿನ್ ಅವ್ರದ್ದು ವಾಟರ್ ಪ್ರೂಫು. ನಿಜ ಹೇಳಬೇಕಂದ್ರೆ ಆಯಿಲ್ ಕೂಡ ಯೂಸ್ ಮಾಡಿದ್ರು ಕೂಡ ಈ ಮಸ್ಕರ ಹೋಗೋದೇ ಇಲ್ಲ, ಅಷ್ಟು ಹಾಗೆ ಇರುತ್ತೆ. ಸೊ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಹಾಗೆ ಇಲ್ಲಿ ನಾನು ಮ್ಯಾಕ್ ಅವ್ರದ್ದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನನ್ನದು ಮೋಸ್ಟ್ ಫೇವ್ರೆಟ್ ಲಿಪ್ಸ್ಟಿಕ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡಲ್ಲೇ ಇದ್ದರೂ ಕೂಡ ಈ ಲಿಪ್ಸ್ಟಿಕ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ತುಂಬ ಚೆನ್ನಾಗಿರೋ ಬ್ರ್ಯಾಂಡ್ ಯೂಸ್ ಮಾಡಬೇಕು ಅನ್ನೋ ಥರ ಇದ್ದರೆ ಮ್ಯಾಕ್ ಅವ್ರದ್ದು ಲಿಪ್ಸ್ಟಿಕ್ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಂದು ಔಟ್ಫಿಟ್ ಸ್ವಲ್ಪ ಮರೂನ್ ಸೈಡ್ ಇರೋದ್ರಿಂದ ನಾನು
ರೆಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಂದು ಫೈನಲ್ ಲುಕ್ ಇನ್ನು ಒಂದು ಸ್ವಲ್ಪ ಸೆಕೆಂಡ್ಸಲ್ಲೇ ಬರುತ್ತೆ. ಹಾಗೆ ನಾನು ಇಲ್ಲಿ ಕೂಮ್ ಮಾಡಿಕೊಂಡು ನಾರ್ಮಲ್ ನಂದು ಯಾವಾಗೂ ಇರೋ ಹೇರ್ ಸ್ಟೈಲ್ನನ್ನೇ ಹಾಕ್ಕೊಳ್ತೀನಿ. ಸೊ ಹಾಗೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಳಿ ನನಗೆ ಫ್ರೀ ಹೇರ್ ಚೆನ್ನಾಗಿರುತ್ತೋ ಇಲ್ವೋ ಅಂತ. ಬಿಕಾಸ್ ನಾನು ಆಲ್ಮೋಸ್ಟ್ ಫ್ರೀ ಹೇರ್ ಯಾವಾಗೂ ಕೂಡ ಬಿಡೋದಿಲ್ಲ. ಏನಾದರೂ ಒಂದು ಕ್ಲಿಪ್ಪು ಇಲ್ಲ ಅಂದ್ರೇನೋ ಒಂದು ಹಾಕ್ಕೊಳ್ತೀನಿ. ಏನೋ ಗೊತ್ತಿಲ್ಲ, ನನಗೆ ಫೀಲ್ ಆಗುತ್ತೆ ಲೈಕ್ ಫ್ರೀ ಹೇರ್ ಚೆನ್ನಾಗಿಲ್ವೇನೋ ನನಗೆ ಅಂತ. ಸೊ ಈ ಥರನೇ ನಾನು ಹೇರ್ ಸ್ಟೈಲ್ ಮಾಡೋದು. ಲೈಕ್ ತುಂಬ ಜನ ಕೇಳಿದ್ದಾರೆ ಹೇಗೆ ಹೇರ್ ಸ್ಟೈಲ್ ಮಾಡ್ತೀರಾ ಅಂತ. ಹೀಗೇ ನಾನು ಮಾಡೋದು, ಬಟ್ ಅದೇನೋ ಗೊತ್ತಿಲ್ಲ ನನಗೆ ಹೈಯಾಗಿ ಕುತ್ಕೊಳ್ಳುತ್ತೆ ನಾರ್ಮಲಾಗೇ. ಸೊ ದಿಸ್ ಈಸ್ ಮೈ ಫೈನಲ್ ಲುಕ್ ಗೈಸ್. ಸೊ ಔಟ್ಫಿಟ್ನ ನಾನು ಆಫೀಸ್ಗೆ ಹೋಗಿಬಿಟ್ಟು ತೋರಿಸ್ತೀನಿ ಹೇಗೆ ಬಂದಿದೆ ಲುಕ್ ಅಂತ. ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಗೆಟ್ ರೆಡಿ ವಿತ್ ಮೀ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.